ಬಿಳಿ ಮುಟ್ಟು ತುಂಬ ಜನರಿಗೆ ಇದೊಂದು ಕಾಮನ್ ಸಮಸ್ಯೆ ಆಗಿದೆ. ಸೊ ಅದರಲ್ಲೂ ಕೂಡ ತುಂಬ ವ್ಯತ್ಯಾಸಗಳಿರುತ್ತೆ, ನೋಡೋಣ ಬನ್ನಿ. ಸೊ ಈ ರೀತಿ ವೈಟ್ ಜಿಗುಟ್ ಕನ್ಸಿಸ್ಟೆನ್ಸಿ ಎಗ್ ವೈಟ್ ಇರುತ್ತಲ್ಲ, ಈ ರೀತಿ ಆದರೆ ಇದು ಕಂಪ್ಲೀಟ್ಲಿ ನಾರ್ಮಲ್. ಇದು ನಮ್ಮ ಓವಲೇಷನ್ ಸಮಯದಲ್ಲಿ ಆಗುತ್ತೆ. ಇನ್ನು ಈ ರೀತಿ ಕ್ರೀಮಿ ಮೊಸರು ಥರ ಆದರೆ ಇದು ಕೂಡ ಹೆಲ್ದಿ, ಇದಕ್ಕೂ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ರೀತಿ ಪಿಂಕಿಶ್ ಆದರೆ ಪೀರಿಯಡ್ ಸಮೀಪ ಇದೆ ಅಥವಾ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. ಇನ್ನು ಈ ರೀತಿ ರೆಡ್ಡಿಶ್ ಅಥವಾ ಡಾರ್ಕ್ ಆರೆಂಜ್ ಆದರೆ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಇನ್ನು ಡಾರ್ಕ್ ಬ್ರೌನ್ ಆದರೆ ಪೀರಿಯಡನ್ನು ಮೊದಲೇ ದಿನ ಅಥವಾ ಪೀರಿಯಡ್ ಆಗಿಬಿಟ್ಟು 4-5 ದಿನಕ್ಕೆ ಆಗುತ್ತದೆ, ಇದು ಕೂಡ ನಾರ್ಮಲ್. ಇನ್ನು ಯೆಲ್ಲೋಯಿಶ್ ಡಿಸ್ಚಾರ್ಜ್ ಆದರೆ ಇಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಗ್ರೀನ್ ಅಥವಾ ಡಾರ್ಕ್ ಬ್ಲ್ಯಾಕಿಗೆ ಸಮೀಪ ಇರುವಂಥ ಕಲರ್, ಇದು ಕೂಡ ಇನ್ಫೆಕ್ಷನ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ವೈಟು ವಾಟ್ರಿ ಮಿಲ್ಕಿ ವೈಟ್ ಆದರೆ ಏನು ತೊಂದರೆ ಇಲ್ಲ. ನಿಮಗೆ ಬೂದು ಕಲರು ಮತ್ತು ಯೆಲ್ಲೋ ಕಲರ್ ಗ್ರೀನ್ ಕಲರ್ ಆದರೆ ಸ್ವಲ್ಪ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಇಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ತುಂಬಾ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಬ್ಯಾಕ್ ಪೇನ್ ಆಗ್ತಾ ಇದೆ ಅಂದರೂ ಕೂಡ ನೀವು ಡಾಕ್ಟರನ್ನ ಕನ್ಸಲ್ಟ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಮೈಕ್ರೋನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆಗಿರುತ್ತೆ. ಆಹಾರ ಪದ್ಧತಿಯಿಂದ ಕೂಡ ಇದು ಸರಿ ಹೋಗುತ್ತೆ. ಒಳ್ಳೆಯ ಜೀವನ ಶೈಲಿ ಇಟ್ಕೊಳ್ಳೋದ್ರಿಂದ ಕೂಡ ಇದು ಸರಿ ಹೋಗುತ್ತೆ. ಸಾಧ್ಯವಾದಷ್ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಅತಿಯಾಗಿ ಎಕ್ಸಸೈಸ್ ಮಾಡೋದು ಅಥವಾ ಮಾಡದೇ ಇರೋದು ಎರಡೂ ಕೂಡ ವೈಟ್ ಡಿಸ್ಚಾರ್ಜ್ಗೆ ಕಾರಣ ಆಗುತ್ತೆ. ಬಟ್ ಹೆದರೋ ಅವಶ್ಯಕತೆ ಇಲ್ಲ. ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಯೂಸ್ ಆಗುತ್ತೆ. ಥ್ಯಾಂಕ್ ಯು.